ಈ ಬಾರಿ ಕಲಬುರಗಿ ಜಿಲ್ಲೆಯಲ್ಲಿ ಸುರಿದಂಥ ಭಾರೀ ಮಳೆ ಜಿಲ್ಲೆಯ ರೈತರನ್ನು ಅಕ್ಷರಶಃ ಕಂಗೆಡಿಸಿತ್ತು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಕೂಡ ಉಂಟಾದ ಹಿನ್ನೆಲೆಯಲ್ಲಿ ಸದ್ಯ ರೈತಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳು ಇವತ್ತು ಕಲಬುರಗಿ ಬಂದ್ ಕರೆಯನ್ನು ನೀಡಿರ್ತಕ್ಕಂಥದ್ದು. ಯಾಕಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಕರೆಗೆ 25,000 ಪರಿಹಾರ ಕೊಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಅನ್ನೋವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಕಲಬುರಗಿ ಬಂದ್ ಕರೆಯನ್ನು ನೀಡಿರ್ತಕ್ಕಂಥದ್ದು. ಖುದ್ದು ನಾವು ಕೂಡ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಇದ್ದೀವಿ. ಯಾವ ರೀತಿಯಾಗಿ ರೈತರು ಬೆಳಿಗ್ಗೆಯಿಂದನೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ಒಂದು ಕಡೆ ಇಡೀ ಬಸ್ ನಿಲ್ದಾಣವನ್ನು ಬಂದ್ ಮಾಡಿ ಅನ್ನುವಂಥದ್ರೆ ಬಿಕೋ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಬೆಳಿಗ್ಗೆಯಿಂದನೇ ವಿವಿಧ ರೈತಪರ ಸಂಘಟನೆಗಳು ಮತ್ತು ಅನೇಕ ಕಾರ್ಮಿಕ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲ ಸೂಚಿಸಿರೋದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಬಸ್ಗಳು ಈ ಒಂದು ಬಸ್ ನಿಲ್ದಾಣದಿಂದ ಓಡಾಡ್ತಿದ್ವು ಅವೆಲ್ಲವೂ ಕೂಡ ಸ್ತಬ್ಧ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಬೆಳಿಗ್ಗೆಯಿಂದನೂ ಕೂಡ ರೈತಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಏನು ಈ ಒಂದು ಪರಿಹಾರ ಕೊಡಬೇಕು, ತುರ್ತು ಪರಿಹಾರ ಕೊಡಬೇಕು ಮತ್ತು ಸಾಲ ಮನ್ನಾ ಮಾಡಬೇಕು ಅನ್ನೋವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಸದ್ಯ ರೈತ ಸಂಘಟನೆಗಳು ಕೂಡ ಬೆಳಿಗ್ಗೆಯಿಂದ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ರೈತ ಮುಖಂಡರಿದ್ದಾರೆ. ಯಾವ್ಯಾವ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿರ್ತಕ್ಕಂಥದ್ದು ಮತ್ತು ಯಾವೆಲ್ಲ ರೀತಿಯ ಹೋರಾಟ ಇವತ್ತು ನಡೆಯುತ್ತೆ ಅನ್ನೋದ್ರ ಮುಖಾಂತರ ಕೇಳೋಣ. ಸರ್, ಈಗ ಯಾವ ಬೇಡಿಕೆಯನ್ನು ಪ್ರಮುಖವಾಗಿ ನೀವು ಸರ್ಕಾರದ ಮುಂದಿಟ್ಟಿದ್ದು? ಸರ್, ಸರ್ಕಾರ ಮುಂದೆ ಏನು ಬೇಡಿಕೆ ಇಟ್ಟಿದ್ದೇವೆ ಅಂದರೆ ನಮ್ಮದು ಇಂಥ ಸಂದರ್ಭದಾಗ ರೈತ ಕಷ್ಟಕಾಲದಾಗ ಏನದ ಸಂಪೂರ್ಣವಾದಂಥ ಸಾಲ ಮನ್ನಾ ಮಾಡಬೇಕು. ನಾವು ಎಕರೆಗೆ 25,000 ರೂಪಾಯಿ ಏನದ ಪರಿಹಾರ ಕೇಳಿದೆವು. ಇವು ಯಾಕೆ ಪರಿಹಾರ ಕೇಳಿದೆವು ಅಂದ್ರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ. ಉದ್ದು, ಹೆಸರು ಇತ್ಯಾದಿ ಹಾಳಾಗಿರ್ತಕ್ಕಂಥದ್ದು. ಈ 2 ಬಾರಿ ಮುಖ್ಯಮಂತ್ರಿಗಳು ಬಂದೋದ್ರು. 2 ಬಾರಿ ಮುಖ್ಯಮಂತ್ರಿಗಳು ಬಂದರು. ಸಾಕಷ್ಟು ಸಾರಿ ನಾವು ಮನವಿ ಕೊಟ್ಟಿದ್ದೆವು. ನಾವು ಇನ್ನೊಂದು ಸಾರಿ ಏನದ, ನೀವು ಟಿ ವಿ ಮಾಧ್ಯಮ ಪತ್ರಿಕೆದವ್ರಿಗೆ ನಾವು ಅಭಿನಂದನೆ ಹೇಳಬೇಕಾಗ್ತದೆ. ನೀವು ಪಿನ್ ಟು ಪಿನ್ ಸರ್ಕಾರ ಗೊತ್ತು ಮಾಡಿರಿ, ಆದರೆ ಇಲ್ಲಿ ತನಕ ಯಾರೂ ಇಲ್ಲ. ನಾವು 10-11 ದಿನ ಸತತವಾಗಿ ನಾವು ಆಂದೋಲನ ಮಾಡಿದ್ದೆವು ಜಗತ್ತು ವೃತ್ತದಲ್ಲಿ. ಈ ಸರ್ಕಾರದ ಪ್ರತಿನಿಧಿ ಒಬ್ಬರು ಬಂದಿಲ್ಲ. ನಿನ್ನೆ ಕಾಟಾಚಾರಕ್ಕೆ ಅಲ್ಲಂ ಪ್ರಭು ಪಾಟೀಲ್ ಬಂದಿದ್ದರು. ಅಲ್ಲೇನು DC ಬಂದಿಲ್ಲ, AC ಬಂದಿಲ್ಲ, ಯಾರೂ ಬಂದಿಲ್ಲ. ಆದರೆ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತನ ಪರವಾಗಿಲ್ಲ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಇವತ್ತಿನ ಜನ ನಮಗೆ ಎಂಥ ಸಪೋರ್ಟ್ ಮಾಡ್ಯಾರಂದ್ರೆ ರೈತ ಕಷ್ಟದಲ್ಲಿದ್ದಾನೆ. HKCCದವರು ಇವತ್ತು ಕಪಡಾ ದುಕಾನ್ದವರಾಗಲಿ, ಬಂಗಾರ ದುಕಾನ್ದವರಾಗಲಿ, ಅಡದ ದುಕಾನ್ದವರಾಗಲಿ, ಆಟೋ ರಿಕ್ಷಾದವರಾಗಲಿ, ಬಸ್ದವರಾಗಲಿ ನಮಗೆ ಸಂಪೂರ್ಣ ಬೆಂಬಲ ಮಾಡ್ಯಾರ. ಯಾಕೆ ಬೆಂಬಲ ಮಾಡ್ಯಾರ? ಕಷ್ಟದಲ್ಲಿರ್ತಕ್ಕಂಥ ರೈತರು ನಾವು ಆಲಿಲ್ಲಂದ್ರೆ ಇವತ್ತು ಅನ್ನ ತಿಂತೇವೆ. ನಾವೆಲ್ಲ ಬಂದು ಘೋಷಣೆಗೆ ನಾವು ಇದ್ದೀವಿ. ಇವತ್ತಿನ ದಿವಸ ನೋಡಿರಿ, ಇಡೀ ಕಲಬುರಗಿ ಸುತ್ತಮುತ್ತ ಶಾಬಾದ್ ರೋಡ್ ಇರ್ಬೋದು ಮತ್ತು ಸೇಡಮ್ ರೋಡ್ ಇರ್ಬೋದು, ಅಫ್ಜಲ್ಪುರ್, ಆಳಂದ್, ಚೆಕ್ ಪೋಸ್ಟ್ ಎಲ್ಲ ಕಡೆ ನೋಡ್ರಿ ಇವತ್ತು ಬಂದದ. ಯಾಕೆ ಬಂದಂದ್ರೆ ಅವ್ರು ಸ್ವ ಇಚ್ಛೆಲಿಂದ ಬಂದ್ ಮಾಡ್ತಾ ಇದ್ದಾರೆ ರೈತನ ಕಷ್ಟ ಕೇಳಿ. ಹೋದ ಸಾರಿ ನೋಡ್ರಿ, ಈಗ ತಂಗಿ ಹೇಳ್ದಂಗೆ ನಮಗೆ ದಸರಾ ಹಬ್ಬ ಮಾಡಲಿಲ್ಲ ರೈತರು. ಹಳ್ಳಿಯಾಗ ಇಂಥ ಪರಿಸ್ಥಿತಿ ಗಂಭೀರ, ಒಂದು ದುಡ್ಡು ರೊಕ್ಕ ಇಲ್ಲ. ಯಾರು ಬಲ್ಲರೆ ಕಟ್ಟ ರೊಕ್ಕ ಬೇಡಬೇಕಂದ್ರೆ ರೊಕ್ಕ ಇಲ್ಲ ಅವ್ರ ಬಲ್ಲಿ. ಅಂಥ ಪರಿಸ್ಥಿತಿ. ನಾಳೆ ದೀಪಾವಳಿಗೆ ಮಕ್ಕಳು ಏನಿರ್ತಾವ್ರಿ, ಬಟ್ಟೆ ಬೇಕಾಗ್ತದೆ. ಬಟ್ಟೆ ತೊಗೋಕೆ ರೊಕ್ಕ ಇಲ್ಲರಿ, ಅವಕ್ಕೆ ಗುಳೋತ ಅಳ್ಳುಗುತ್ತಾರೆ. ಅಂಥ ಸ್ಥಿತಿಯಲ್ಲಿದ್ರು ಸರ್ಕಾರ ನಮ್ಮ ರೈತರ ಪರ ಬಲ್ಲ. ಇದ್ಯಾಂತರ ಸರ್ಕಾರ ರೀ, ರೈತರದ್ದು ಇವ್ರಿಗೆ ಶಾಪ್ ಹತ್ತದ ನೋಡ್ರಿ. ಇವತ್ತು ಏನೆಲ್ಲ ಹೋರಾಟ ಅದಾವೆ? ಇವತ್ತು ಇಲ್ಲಿ ಪ್ರತಿಭಟನೆ ಆಯಿತು ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡುವಂಥದ್ದು ಏನು ಹೋರಾಟ ಇದೆ? ಇವತ್ತು ನಗರೇಶ್ವರ ಸ್ಕೂಲ್ನಿಂದ ಇವತ್ತು 12 ಗಂಟೆಯಿಂದ ಎಲ್ಲ ರೈತ ಪರ, ಕನ್ನಡ ಪರ ಮತ್ತು ದಲಿತ ಪರ ವಿವಿಧ ಹೋರಾಟಗಳ ಒಕ್ಕೂಟದೊಂದಿಗೆ ಇವತ್ತು ಮೆರವಣಿಗೆ ಇದೆ. ಮೆರವಣಿಗೆ ಮುಖಾಂತರ ವರ್ತದಲ್ಲಿ ಬಂದು ಮೆರವಣಿಗೆ ಮುಖಾಂತರ ಅಲ್ಲಿ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಗಳನ್ನು ನಾವು ರೈತ ಮುಖಂಡರು ಮಾಡ್ತೀವಿ. ಸರ್, ಈಗ ಭಾಳಷ್ಟು ದಿನದಿಂದ ಹೋರಾಟ ಮಾಡ್ಲಿಕ್ಕತ್ತೀರಿ. 11 ದಿನ ಆಯಿತು. 2 ಬಾರಿ ಮುಖ್ಯಮಂತ್ರಿಗಳು ಕೂಡ ಬಂದು ಹೋದರು. ಬೆಳೆ ಅಲ್ಲ, ಮನಿ ಮಠನೂ ಈ ಭಾಗದವ್ರು ಕಳ್ಕೊಂಡ್ರ. ಇಲ್ಲಿ ತನಕ ಒಂದೇ ₹1 ಪರಿಹಾರ ಕೊಟ್ಟಿಲ್ಲ. ಇವತ್ತಿನ ಹೋರಾಟ ಹೆಂಗಿರುತ್ತಾ? ಮುಂದೆ ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ತುರ್ತಾಗಿ ಹಸಿ ಬರಗಾಲನ್ನು ಘೋಷಣೆ ಮಾಡಬೇಕು. ರಾಷ್ಟ್ರ ವಿಪತ್ತು ತುರ್ತು ಪರಿಹಾರನ ಪ್ರತಿ ಎಕರೆ ಕೊಡಬೇಕು ಅಂತ ಹೇಳ್ತಿದ್ದೀವಿ. ರೈತರ ಸಾಲ ಮನ್ನಾ ಮಾಡ್ಬೇಕಂತ ಇದ್ದೀವಿ. ನದಿಗಳ ನೀರಿನಿಂದ ಮುಳುಗಡೆ ಪ್ರದೇಶ ಪ್ರವಾಹ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ನಿರ್ಮಿಸಬೇಕು. ಬೀಜ ಕೊಡೋಕ್ಕೆ ಇವ್ರದ್ದು ಏನು ಗಂಟು ಹೊಲತ್ತದ ಉಚಿತವಾಗಿ. ರೊಕ್ಕ ಇಲ್ಲ ರೈತರ ಹತ್ರ. KKRDB ಮೂಲಕ 3,000 ಕೋಟಿ ರೂಪಾಯಿ ನಾವು ಕೊಟ್ಟ ಕೇಸಿಂದ ಅದನ್ನು ಬೀಜ ಕೊಡ್ತಕ್ಕಂಥ ಪ್ರಯತ್ನನ ಮಾಡಬೇಕು. ರೈತರ ನೆರವಿಗೆ ಇವ್ರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ರೈತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ಕಾಳಜಿ ಇತ್ತು ಅಂದರೆ ಸಮೀಕ್ಷೆ ಅನ್ನೋಂಥದ್ದು ಬಿಟ್ಟು ತುರ್ತು ಮೊದಲು ಪರಿಹಾರ ಕೊಟ್ಟು ಮಾತಾಡಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಿದ್ವಿ. ಇದು ಕಲಬುರಗಿ ಬಂದ್ ಎಲ್ಲ ಸಂಘಟನೆಗಳು ಕೂಡಿ ಬೇಸತ್ತು ಇವತ್ತು ಬಂದನ್ನು ಕರೆ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ ನಡೀತದೆ. ಯಾವುದೇ ಒತ್ತಾಯ ಇಲ್ಲ. ಸ್ವಯಂ ಪ್ರೇರಿತ ಬಂದನ್ನು ಯಶಸ್ವಿ ಆಗ್ತದೆ. ರಾಜ್ಯ ಸರ್ಕಾರಕ್ಕೆ ಏನು ಇದು ಕೊಡ್ತಾ ಆಗ್ರಹ ಮಾಡ್ತೀರಿ? ಒಂದು ವೇಳೆ ಇವತ್ತು ಕೂಡ ನಿಮ್ಮ ಹೋರಾಟಕ್ಕೆ ಮಣಿದೆ ಇದು ಹಸಿ ಬರಗಾಲ ತುರ್ತು ಪರಿಹಾರ ಕೊಡಲಿಕ್ಕೆ ಇವತ್ತು ಒತ್ತಾಯನ ಮಾಡ್ತಾಯಿದ್ದೀವಿ. ಮತ್ತು ಸಾಲ ಮನ್ನಾ ಮಾಡೋಕ್ಕೆ ಒತ್ತಾಯನ ಮಾಡ್ತಾಯಿದ್ದೀವಿ.
ಪರಿಹಾರ ಬಗ್ಗೆ ಮೀನಾಮೇಷ ಎಣಿಸಬಾರ್ದು, ರೈತನರಿಗೆ ಧಾವಿಸಬೇಕು. ಒಂದು ವೇಳೆ ಇವತ್ತಿನ ಕಲಬುರಗಿ ಬಂದ್ ಏನಿದೆ ಎಲ್ಲ ಸಂಘಟನೆಗಳು ಕೂಡಿ ಬಂದನ್ನು ನಡೀತದೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತಿದೆ. ಇವಿಷ್ಟು ಏನು ಅಂತಂದರೆ ವಿವಿಧ ರೈತಪರ ಸಂಘಟನೆಗಳ ಮುಖಂಡರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9.